ಜೀವಿಗಳಿಗೆಲ್ಲ ಚೇತನ ಸ್ಫೂರ್ತಿಯಾಗಿರುವ ಸರ್ವಶಕ್ತನು ಸ್ವತಂತ್ರನು ಸರ್ವಂತರ್ಯಾಮಿಯಾಗಿರ್ತಕ್ಕಂತಹ ದಿವ್ಯಾತ್ಮ ಪರಮಾತ್ಮನನ್ನ ಹೃದಯ ಸಾಮ್ರಾಜ್ಯದ ಮನೋಮಂದಿರದಲ್ಲಿ ಯಾವತ್ತೂ ಧ್ಯಾನಿಸುತ್ತಾ ಪಂಚಾಚಾರ್ಯ ಪ್ರಥಮಾಚಾರ್ಯನಿಸಿಕೊಂಡಿರುವಂತಹ ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರರನ್ನ ತ್ರಿವಿಧ ದಾಸೋಹ ಮೂರ್ತಿ ಮಹಾದಾಸೋಹಿ ಶರಣಬಸವೇಶ್ವರರನ್ನ ಮರುಳಾರಾಧ್ಯ ಶಿವಾಚಾರ್ಯರನ್ನ ಅಣ್ಣ ಬಸವಣ್ಣ ಜಗದ ಕಣ್ಣ ಜಗದ ಜ್ಯೋತಿ ಬಸವೇಶ್ವರರನ್ನ ತಾಯಿಯ ಪಾರ್ವತಿ ದೇವಿಯ ಜಗದಂಬನ ಅವತಾರವೇ ಆಗಿರ್ತಕ್ಕಂಥ ಗತ್ತರಿಗೆಯ ಭಾಗ್ಯವಂತಿ ತಾಯಿಯನ್ನ ಜಗತ್ತಿನ ಎಲ್ಲ ಸಂತ ಮಹಂತ ಶರಣ ಸಾಧು ಸತ್ಪುರುಷ ಶಿವಗಳನ್ನು ಕೂಡ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ಎನ್ನ ಗುರು ಸಾರ್ವಭೌಮರಾದ ಪರಮ ಪೂಜೆ ಸಹಸ್ರ ಬ್ರಹ್ಮ ವೀರ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪರಮ ಪವಿತ್ರವಾಗಿರುವಂತಹ ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀಮಠದ ಒಡೆಯರು ಪರಮ ಪೂಜ್ಯರು ಮಾತೃ ಹೃದಯಗಳು ಮಾತನಾಡುವ ದೇವರಾಗಿರುವಂತಹ ಪವಿತ್ರವಾಗಿರುವಂತಹ ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಈ ಒಂದು ಪ್ರವಚನಕ್ಕೆ ನಾವು ಚಿಕ್ಕ ಕಲಾವಿದರು ಪ್ರವಚನ ಕಾಲ ನಮ್ಮ ಪ್ರವಚನಕ್ಕೆ ಒಳ್ಳೆ ಸ್ಫೂರ್ತಿದಾಯಕರು ಮಾರ್ಗದರ್ಶಕರಾಗಿರುವಂತಹ ಉಪಸ್ಥಿತರಿರುವಂತಹ ಪರಮ ಪೂಜೆ ವೇದಮೂರ್ತಿ ದೊಡ್ಡಯ್ಯ ಸ್ವಾಮೀಜಿಯವರ ಪಾಲಕರು ಕೂಡ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕನ್ನುವಂತಹ ಸದುದ್ದೇಶದಿಂದ ಗುರುವಿನ ನಿಮ್ಮೆಲ್ಲರ ಅಂತರ ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮನ ನಾನು ಇಲ್ಲಿ ಇವತ್ತು ಬಂದಿದ್ದು ನನ್ನ ಜನ್ಮ ಸಾರ್ಥಕ ತಿಳ್ಕೊಂಡ್ರೆ ಇಂಥ ಜಾಗೃತವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಜಾಗಕ್ಕೆ ಬಂದಿದ್ದು ನಾನು ಪುಣ್ಯ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಪುಣ್ಯಾತ್ಮರೇ, ಇವತ್ತಿನ ದಿವಸ ಹುಣ್ಣಿಮೆಗೆ ತಮಗೆಲ್ಲರಿಗೂ ಗೊತ್ತಿರುವಂತ ಆಷಾಢ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ, ಗುರು ಪೂರ್ಣಿಮಾ, ಆಮೇಲೆ ಕಡ್ಲಗಾರ ಹುಣ್ಣಿನೋ ಅಂತ ತಿಳ್ಕೊಂಡು ಈ ಹುಣ್ಣಿ ಕರೀತಾರೆ. ಕಡ್ಲಗಾರ ಹುಣ್ಣಿ ಅಂತ ತಿಳ್ಕೊಂಡು ಯಾಕೆ ಕಡ್ಲಗಾರ ಹುಣ್ಣಿ ಅಂತ ಕರೀತಾರ ಅಂತ ಕೇಳಿದ್ರೆ ವ್ಯಾಸ ಮಹರ್ಷಿಗಳೇನಪ್ಪ ಅಂತಂದ್ರೆ ಅವರು ಸಮುದ್ರದ ಕಡಲ ತೀರದ ಹಡಗಿನೊಳಗೆ ಜನ್ಮ ತಾಳಿದ್ದರಿಂದ ಇದನ್ನು ಕಡ್ಲಗಾರ ಹುಣ್ಣಿ ಅಂತ ತಿಳ್ಕೊಂಡು ಹಿಂಗೆ ನಾವೆಲ್ಲ ಕರ್ಕೊಂಡು ಬರ್ತಿರ್ತೀವಿ. ವಿಶೇಷವಾಗಿ ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಯಾಕೆ ಕರಿತೀವಿ ನಾವು ಅಂತ ಕೇಳಿದ್ರ ಭಗವಾನ್ ವೇದ ವ್ಯಾಸರು ಹುಟ್ಟಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಹುಣ್ಣಿಮೆ ದಿವಸ ನಾವೆಲ್ಲ ನೋಡಿರ್ತೀವಿ, ಪತ್ರಿಕೆಗಳ ಪೇಪರ್ದೊಳಗೆ ಎಲ್ಲ ಗೊತ್ತಿತ್ತು, ಎಲ್ಲ ಜ್ಞಾನಿಗಳು ವಿಚಾರವಂತರಿದ್ದೀರಿ. ಭಗವಾನ್ ವೇದ ವ್ಯಾಸ ಮಹರ್ಷಿಗಳೇನಪ್ಪ ಅಂತಂದ್ರೆ ಅವರು ಇವತ್ತು ಜನ್ಮ ತಾಳಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ. ಅವ್ರ ದಿನವನ್ನ ಗುರು ಪೂರ್ಣಿಮೆಯಾಗಿ ಯಾಕೆ ಆಚರಿಸ್ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಂದರೂ ಕೂಡ ಬರಬಹುದು. ಯಾಕಂತ ಕೇಳಿದ್ರೆ ಯಾವ ಭಗವಾನ್ ವೇದ ವ್ಯಾಸರು ಈ ಮಾನವ ಕುಲಕೋಟಿಗೆ ಎಲ್ಲರಿಗೂ ಅವ್ರು ಕೊಟ್ಟಿರ್ತಕ್ಕಂಥ ಜ್ಞಾನದ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. 6 ಶಾಸ್ತ್ರ 18 ಪುರಾಣಗಳನ್ನು ಬರೆದ್ರು, ಭಗವದ್ಗೀತಾ ಬರೆದ್ರು, ಮಹಾಭಾರತ ಬರೆದ್ರು. ಹೀಗ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ನಿಜವಾಗಿರ್ತಕ್ಕಂಥ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಜ್ಞಾನ ಸಂಪತ್ತು ಅಂತ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ಯಾವುದು ಸಂಪತ್ತು ಅಂತ ಕೇಳಿದ್ರೆ ಜ್ಞಾನ ಸಂಪತ್ತು. ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಸಂಪತ್ತು ಯಾವುದಿಲ್ಲ. ಮನುಷ್ಯನಿಗೆ ಏನು ಭೂಷಣ ಅಂದ್ರೆ ಜ್ಞಾನವೇ ಭೂಷಣ. ಈ ಪ್ರಾಣಿಗಳಿಗೂ ಮನುಷ್ಯನಿಗೂ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಣಿಗಳಿಗೂ ಮನುಷ್ಯನಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಪ್ರಾಣಿಗಳಿಗೆ ಹೊಟ್ಟೆ ತುಂಬಿದ್ರೆ ಸಾಕಾಗ್ತದೆ. ಇನ್ನು ಮನೆ ಒಂದು ಆಕಳಿತ್ತು, ಅದಕ್ಕೆ ಮೇವು ಹಾಕಿದ್ದೀವಿ ಅಂತಂದ್ರೆ ಅದು ಆರಾಮ ಉಣ್ತದ, ತಿಂದು ಆರಾಮ ಮಲ್ಕೊಂಡ್ಬಿಡ್ತು. ಆದ್ರೆ ಮನುಷ್ಯನಿಗೆ ಬರೀ ಹೊಟ್ಟೆ ತುಂಬಿದ್ರೆ ಸಾಕಾಗೋದಿಲ್ಲ, ಹೊಟ್ಟೆಯ ಜೊತೆಗೆ ನೆತ್ತಿ ತುಂಬಿದಾಗ ಮಾತ್ರ ಮನುಷ್ಯನ ಜೀವನ ಸಂತೃಪ್ತಿಯಿಂದ ಬದುಕಲಿಕ್ಕೆ ಸಾಧ್ಯ. ಅದಕ್ಕೆ ಮನುಷ್ಯನ ಜೀವನ ಆನಂದಮಯವಾಗಬೇಕಾಗಿತ್ತು, ಈ ಭವಪ್ರಪಂಚದಿಂದ ದಾಟಿ ಹೋಗಬೇಕಾಗಿತ್ತು ಅಂದ್ರೆ ಮನುಷ್ಯನಿಗೆ ಜ್ಞಾನದ ಅವಶ್ಯಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದ. ಆ ನಿಟ್ಟಿನೊಳಗೆ 6 ಶಾಸ್ತ್ರ 18 ಪುರಾಣ ಏನಪ್ಪಾ ಅಂತಂದ್ರೆ ಮಹಾಭಾರತ, ಭಗವದ್ಗೀತೆ, ಹೀಗೆಲ್ಲ ಒಳ್ಳೆ ಮನುಷ್ಯನಿಗೆ ಬದುಕಿ ಸುಂದರವಾಗಿರ್ತಕ್ಕಂತಹ ಬದುಕಿಗೆ ವಿಷಯ ವ್ಯಸನಾದಿಗಳಿಂದ ದೂರಿದ್ದು ಹಸನಾದ ಬದುಕನ್ನು ಮಾಡಿ ಬದುಕಿನ ಸವಿಸುಖವನ್ನು ಮನುಷ್ಯ ಉಂಡು ಹೋಗಬೇಕಾಗಿತ್ತು ಅಂದ್ರೆ ಮನುಷ್ಯನಿಗೆ ಜ್ಞಾನದ ಅವಶ್ಯಕತೆ ಬಹಳ ಇರ್ತದ. ಅಂಥ ಸೂಕ್ಷ್ಮವಾಗಿರ್ತಕ್ಕಂಥ ದಿವ್ಯ ಭವ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಭಗವಾನ್ ವೇದವ್ಯಾಸ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಇವತ್ತಿನ ದಿನವನ್ನ ಪವಿತ್ರ ದಿನವನ್ನಾಗಿ ಮಾಡಿ ಗುರುವಿಗೆ ಏನೆಲ್ಲ ಕೊಟ್ಟಿರ್ತಕ್ಕಂಥ ಗುರುವಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅನ್ನುವಂಥ ರೀತಿಯೊಳಗೆ
ಇವತ್ತೇನಪ್ಪ ಅಂದ್ರೆ ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ತಿಳ್ಕೊಂಡು ನಾವೆಲ್ಲ ಕರ್ಕೊಂಡು ಬಂದಿರ್ತೀವಿ. ಇನ್ನು ವ್ಯಾಸರು ಎಷ್ಟು ಜಗತ್ತಿಗೆ ದೊಡ್ಡವರು, ಎಷ್ಟು ಜ್ಞಾನಿಗಳು ಅನ್ನೋ ಹಂಗ ನಮ್ಮ ಗುರುಗಳು ಕೂಡ ಅಷ್ಟೇ ದೊಡ್ಡವರು, ನಮ್ಮ ಗುರುಗಳು ಕೂಡ ಅಷ್ಟೇ ಜ್ಞಾನಿಗಳು ಎನ್ನುವಂಥ ಅಭಿಮಾನ. ವ್ಯಾಸರು ಏನೆಲ್ಲ ಜಗತ್ತಿಗೆ ಜ್ಞಾನದ ಸದ್ಬೋಧನೆ, ಜ್ಞಾನದ ನಿಧಿಯನ್ನು, ಜ್ಞಾನದ ಭಂಡಾರವನ್ನು, ಅಮೂಲ್ಯವಾಗಿರ್ತಕ್ಕಂಥ ದಿವ್ಯತೆಯನ್ನು ಹೆಂಗೆ ಕೊಟ್ಟು ಹೋದ್ರು, ನಮ್ಮ ಗುರುಗಳನ್ನ ಕೂಡ ಅಷ್ಟೇ ಜ್ಞಾನಿಗಳು, ಅಷ್ಟೇ ದಿವ್ಯರು, ಅಷ್ಟೇ ಪಂಡಿತರು, ಅಷ್ಟೇ ಅನ್ನುವಂತಹ ಭಾವದೊಳಗೆ ಪ್ರತಿಯೊಬ್ಬರು ಇವತ್ತಿನ ದಿವಸ ಗುರುವಿಗೆ ತಲೆಬಾಗಿ, ಗುರುವಿಗೆ ಶರಣಾಗಿ, ಗುರುವಿನ ದರ್ಶನಾಶೀರ್ವಾದವನ್ನು ಪಡೆದುಕೊಳ್ಳಬೇಕನ್ನುವಂತಹ ರೀತಿ ಒಳಗೆ ವರ್ಷ ಪೂರ್ತಿ ಬದುಕಿನ ಜಂಜಾಟ. ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಬಹಳ ದೊಡ್ಡದು. ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಬಹಳ ಪಂಡಿತರು, ಜ್ಞಾನಿಗಳು ಹೇಳ್ತಾರೆ, ಜಗತ್ತಿನಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನುವುದು, ಜಗತ್ತಿನಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನುವುದಕ್ಕೆ ಈ ಹಗಲು ರಾತ್ರಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳೇ ಸಾಕ್ಷಿ. ಇವೆಲ್ಲ ಹಸಿರು ಉಸಿರು ಜೀವನ ಇದೆಲ್ಲ ಏನ್ ನಡೀತಾ ಇದೆ ಅಲ್ಲ, ಇದರಿಂದ ಯಾವುದಾದ್ರು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ನೋಡಿ. ನಮ್ದು ಉಸಿರಾಟದ ನಡೆದಿದೆ. ಯಾವಾಗ ತಾಯಿ ಗರ್ಭದಿಂದ ನಾವು ಈ ಭೂಮಿಗೆ ಬಂದು ಬಿದ್ದೀವಿ, ಅವಾಗ ಈ ಉಸಿರಾಟದ ಲೀಲಾಜಾಲ ಕ್ರಿಯೆದ ಈ ಕ್ರಿಯೆಯಿಂದ ಒಂದು ಭವ್ಯವಾಗಿರ್ತಕ್ಕಂಥ ಶಕ್ತಿಯನ್ನ ಕೆಲಸ ಮಾಡ್ತೀವಿ ನೋಡ್ರಿ. ಮಳಿ ನೀರು ಆವಿಯಾಗಿ ಮೋಡವಾಗಿ ಮೇಲೆ ಹೋಗಿ 84 ಲಕ್ಷ ಚರಾಚರ ಜೀವಿಗಳಿಗೆ ಅನ್ನವನ್ನ ಆಹಾರ ಕೊಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಜಗತ್ತಿನೊಳಗ. ಸಮುದ್ರ ಆವಿಯಾಗಿ ನೀರು ಹೋಗಿ ಮೋಡ ಆಗಿ ಮತ್ತೆ ತೆಳಗೆ ಬಂದು ಇದೆಲ್ಲ ಏನು ಹುಣ್ಣಿ ಅಮಾವಾಸ್ಯೆ ಸೂರ್ಯ ಚಂದ್ರ ನಕ್ಷತ್ರ ಏನು ಟೈಮಿಂಗ್ ಪ್ರಕಾರ ಸೂರ್ಯ ಬರೋದ್ರೆ ಒಂದ್ ದಿವಸನ ಸೂರ್ಯ ಬರೋದು ನಿಂದ್ರಿಸೇನ್ರಿ, ಟೈಮಿನ ಪ್ರಕಾರ ಬರೋದು ಮತ್ತೆ ಟೈಮಿನ ಪ್ರಕಾರ ಮುಳುಗೋದು. ಎಷ್ಟು ವಿಚಿತ್ರ ನಿಸರ್ಗದ ಕ್ರಿಯೆಗಳಂತೀವಿ ನೋಡಿ. ನಾವು ಸುಮ್ಮನೆ ಯಾವುದನ್ನು ಸಹಿತ ಸೂಕ್ಷ್ಮವಾಗಿ ಗಮನಕ್ಕೆ ತಗೊಳ್ಳೋದಿಲ್ಲ. ರಾತ್ರಿ ಆಯ್ತಂದ್ರೆ ಅದು ಏನಕ್ಕೆ ಆಗ್ತಲ್ಲ, ಅದು ಏನೊಂದು ನಮ್ಮನಿ ಭಯ. ಅದೇ ಬೆಳಕಾಯ್ತು ಅಂದ್ರೆ ಎಷ್ಟು ಆನಂದ. ಚಂದ್ರ ಈ ಕಡೆ ಸಣ್ಣ ಹಾಕೋತ ಈ ಕಡೆ ದೊಡ್ಡ ಹಾಕೋತ ಬರ್ತದೆ, ಈ ಕಡೆ ದೊಡ್ಡ ಹಾಕೋತ ಬಂದು ಈ ಕಡೆ ಸಣ್ಣ ಆಗ್ತದೆ. ಏನು ವಿಚಿತ್ರ ಪ್ರಕೃತಿಯ ನಿಸರ್ಗದ ಕ್ರಿಯೆ, ಏನು ಅದ್ಭುತ ಲೀಲಾಜಾಲವಾಗಿರ್ತಕ್ಕಂಥದ್ದು. ಇದೆಲ್ಲ ಏನು ನಿಸರ್ಗದಲ್ಲಿ ನಡೆದಿದೆಯಲ್ಲ, ಇದ್ರ ಹಿಂದೆ ಒಂದು ದಿವ್ಯ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ. ಅಂದ್ರೆ ಹಗಲು ರಾತ್ರಿ ಸೂರ್ಯ ಚಂದ್ರ ನಕ್ಷತ್ರ ಇಳೆ ಮಳೆ ಬೆಳೆ ಹಸಿರು ಉಸಿರು ಜೀವನ ಇದೆಲ್ಲ ಏನು ನಡೆದಿದೆಯಲ್ಲ, ಇದು ಪರಮಾತ್ಮ ಆದಾನ ಅಂತ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ. ಪರಮಾತ್ಮ ಆದಾನ ಅಂತ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ಹಂಗ ಒಬ್ಬಕಿ ಹೆಣ್ಮಗಳು ಮುತ್ತೈದಿ ಅಂತ ಅನ್ನೋದಕ್ಕೆ, ಒಬ್ಬಕಿ ಹೆಣ್ಮಗಳು ಮುತ್ತೈದಿ ಅಂತ ಅನ್ನೋದಕ್ಕೆ ಏನು ಲಕ್ಷಣ ಇರ್ತಾರೆ ಅಂತ ಕೇಳಿದ್ರೆ, ಹಣಿಮ್ಯಾಲ ಕುಂಕುಮ, ಕೊರಳಾಗ ತಾಳಿ, ಏನಪ್ಪ ಅಂದ್ರೆ ಕಾಲುಂಗರ, ಕೈದಾಗ ಇವು ಮುತ್ತೈದು ಲಕ್ಷಣಗಳಾದವು. ಮುತ್ತೈದು ಲಕ್ಷಣಗಳಾದವು. ಇವು ನೋಡೋದ ಮ್ಯಾಕನಿಕ್ಕಿ ಮುತ್ತೈದಿ ಏನಂತ ಕೇಳಿದೀನಿ ಅಂತ ಅರ್ಥ. ಈಗ ನೋಡಿ, ಇಲ್ಲಿ ಬಲ್ಪ್ ಬಿದ್ದಾದ ಅಂತಂದ್ರೊಳಕ, ಇಲ್ಲಿ ಬೆಳಕು ಬಿದ್ದಾದ ಅಂದ್ರೊಳಕ ಅಲ್ಲಿ ವೈರ್ನ್ಯಾಗ ಕರೆಂಟ್ ಅದ ಅಂತ ಅರ್ಥ. ಮ್ಯಾಗ ಒಂದು ದೊಡ್ಡ ವೈರ್ ಇಲ್ಲಿ ಯಾವಾಗ ಬೆಳಕು ಬಿದ್ದಾದ ಅಂದ್ರೊಳಕ ಅಲ್ಲಿ ಕರೆಂಟ್ ಅರ್ಥ ಅದ ಅಂತಾನೆ ಅರ್ಥ.